ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸ್ನೇಹಿತರೆ, ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಮಂಗಳೂರು ಭಾಗದಲ್ಲಿ ಯಾವ ರೀತಿಯಾಗಿ ಯಕ್ಷಗಾನವನ್ನು ಉನ್ನತ ಸ್ಥಾನದಲ್ಲಿ ನೋಡಲಾಗುತ್ತೋ, ಯಾವ ರೀತಿ ಆ ಒಂದು ಭಾಗದಲ್ಲಿ ಆ ಕಲೆಯನ್ನು ಆರಾಧಿಸಲಾಗುತ್ತೋ, ಅದೇ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬಳ್ಳಾರಿ ಭಾಗದಲ್ಲಿ ಬಯಲಾಟ ಅಂದರೆ ತುಂಬ ವಿಶೇಷ. ಗ್ರಾಮೀಣ ಭಾಗದಲ್ಲಿ ಗಂಡು ಕಲೆ ಅಂತಲೇ ಕರೆಯಲಾಗುವ ಈ ಬಯಲಾಟಕ್ಕೆ ತಮ್ಮ ಒಂದು ಜೀವನದ ಬಹುಪಾಲು ಭಾಗವನ್ನು ಮೀಸಲಿರಿಸಿ ಕಲಾ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವ್ಯಕ್ತಿಯೊಬ್ಬರನ್ನು ನಾವಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬಂಡ್ರಿ ಲಿಂಗಪ್ಪ ಎಂಬ ವ್ಯಕ್ತಿ ತಮ್ಮ ಒಂದು ಜೀವನದ ಬಹುಭಾಗವನ್ನು ಬಯಲಾಟಕ್ಕಾಗಿ ಮೀಸಲಿರಿಸ್ತಾರೆ. ಅದರ ಜೊತೆಗೆ ಸುದೀರ್ಘ ಅವಧಿಯಲ್ಲಿ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಯಾರನ್ನೂ ಕೂಡ ಪ್ರಚಾರಕ್ಕೆ ಹಂಬಲಿಸದೆ, ಎಲ್ಲೂ ಕೂಡ ತಮ್ಮತನವನ್ನು ಬಿಟ್ಟುಕೊಡದೆ ತಮ್ಮ ಇಡೀ ಒಂದು ಬದುಕನ್ನು ಬಯಲಾಟಕ್ಕಾಗಿ ಮೀಸಲಿರಿಸಿರ್ತಾರೆ. ಅಂತಹ ವ್ಯಕ್ತಿಯನ್ನು ನಾವು ಇವತ್ತು ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ ಮೂಲಕ ಪರಿಚಯಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬನ್ನಿ, ಅವ್ರ ಜೊತೆನೇ ಮಾತಾಡ್ತಾ ಈ ಒಂದು ಬಯಲಾಟದ ಕುರಿತಾಗಿ ಅವರು ಯಾವೆಲ್ಲ ವಿಷಯಗಳನ್ನು ಹೇಳ್ತಾರೆ, ಬಯಲಾಟಕ್ಕೆ ಸಂಬಂಧಪಟ್ಟಂತೆ ಅವರಿಗಿರ್ತಕ್ಕಂಥ ಅನುಭವಗಳೇನು, ಅವರು ಯಾವ ವಯಸ್ಸಿನಲ್ಲಿ ಈ ಒಂದು ಬಯಲಾಟವನ್ನು ಶುರು ಮಾಡಿದ್ರು, ಇತ್ಯಾದಿ ಅನೇಕ ವಿಚಾರಗಳನ್ನು ಅವ್ರ ಜೊತೆನೇ ಮಾತಾಡ್ತಾ ತಿಳಿದುಕೊಳ್ತಾ ಹೋಗೋಣ. ಭೈರ್ಯ ಎಲೈ ಸಾರಥಿ ನಾವುದಾರೆಂದರೆ ಶ್ರೀಮತ್ ಸಮಸ್ತ ಸುರ ನಿಖರ ನಿಸ್ತೂಲ ಕಾಂಚನ ಮಕುಟಾಗ್ರ ಪ್ರತ್ಯುಗ್ರ ರತ್ನ ನಿರ್ಯತ್ನ ಪ್ರಭಾ ರಾಜಮಾನ. ಬನ್ನಿ ಸ್ನೇಹಿತರೆ, ಬಂಡ್ರಿ ಲಿಂಗಪ್ಪರೇ ನಮ್ಮ ಜೊತೆಗಿದ್ದಾರೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರಪ್ಪ. ಈಗ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ ಮೂಲಕ ತಮ್ಮ ಒಂದು ಈ ಒಂದು ಜರ್ನಿ ಕುರಿತಾಗಿ ಕೇಳ್ತಾ ಹೋಗ್ತೀವಿ. ಏನು ಬಯಲಾಟಕ್ಕೆ ಸಂಬಂಧಪಟ್ಟಂತೆ ತಾವು ತಮ್ಮ ಪಾತ್ರಗಳನ್ನು ಅಭಿನಯಿಸುವುದಕ್ಕೆ ಯಾವಾಗ ಶುರು ಮಾಡಿದ್ರಿ ಅಂತ? ನಮ್ಮ ಹೆಸರು ಬಂಡ್ರಿ ಲಿಂಗಪ್ಪ ಅಂತ. ನಮ್ದು ಊರು ತಾಳೂರು, ಸಂಡೂರು ತಾಲೂಕು, ಬಳ್ಳಾರಿ ಡಿಸ್ಟಿಕ್. ಸೊ ನಿಮಗೆ ಈ ಬಯಲಾಟ ಆಡಬೇಕು ಅಂತ ಯಾವಾಗಲಿದ್ದ ಅನ್ನಿಸ್ತು? 1969 ಅನಿಸ್ತಾರೆ. ನಮ್ಮ ಊರಾಗ ನಮ್ಮ ಹಿರಿಯರು ಇನ್ನು ಮೇಲೆ ನಿನಗೆ ಸ್ವರಾಭ್ಯಾಸ ಐತೆಪ್ಪ, ನೀನು ಮುಂದುವರಿ ಅಂತ ಹೇಳ್ದಾಗಿದ್ದ ನಾವು 1969 ಈ ಬಯಲಾಟದಾಗ ನಾವು ಚಾಲದೀವಿ. ಎಷ್ಟು ವರ್ಷಗಳಿಂದ ಈ ಬಯಲಾಟದಲ್ಲಿ ತಾವು ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ ಅಂತ? ಈಗ ಸುಮಾರಿಗೆ 56 ವರ್ಷ ಆಗೈತೆ ರೀ ನಾವು ಶುರು ಮಾಡ್ಕೊಂಡು. ನಾವು ಈ ಬಯಲಾಟ ಒಂದೇ ಅಲ್ಲ, ಎಲ್ಲೆಲ್ಲ ಎಡಬಲ ಊರುಗಳಾಗ ಆಡಿದ್ರು ಕೂಡ ಆ ಊರಿಗೆ ಹೋಗಿ ಅವ್ರಿಗೆ ಸ್ವಲ್ಪ ಈ ರೀತಿ ನೀವು ಕಲಿಬೇಕು, ಹಿಂಗೆ ನಿಂತ್ಕೋಬೇಕು, ಹಿಂಗೆ ಹೇಳ್ಬೇಕು, ಅವ್ರಿಗೆ ಸ್ವಲ್ಪ ಸಾಲ ಹೇಳ್ಕಂತ ನಾನು ಊರಾಗ ಭಜನೆ ಇನ್ನೊಂದು ಮುನ್ನೋದು ಕೂಡ ನಾವು ಊರಾಗ ಜಾಸ್ತಿ ಅದೇ ಕಾರ್ಯಕ್ರಮದಾಗ ಇರ್ತಾರೆ. ತಾವು ಯಾವ ಪಾತ್ರವನ್ನು ಮೊದಲು ಮಾಡ್ತೀರಿ, ಯಾವ ಒಂದು ಕತೆಗೆ ಪಾತ್ರವನ್ನು ಶುರು ಮಾಡ್ತೀರಿ, ಆ ಅನುಭವ ತಮಗೆ ಹೇಗಿತ್ತು ಅಂತ ಹಳೆದನ್ನು ನೆನೆಸ್ಕೊಳ್ಳೋದಾದ್ರೆ? ನೋಡ್ರಿ, ನಾವು 1969 ಪ್ರಾರಂಭ ಮಾಡಿದ್ವಿ. ಆವಾಗ ರಾಮಾಂಜನೇಯ ಯುದ್ಧ ಅಂತ ಅದು ಒಂದು ಬಯಲಾಟ. ಆ ಬಯಲಾಟದಾಗ ನಾವು ಭರತನ ಪಾತ್ರ ಮಾಡಿದ್ವಿ. ಅದ್ರಾಗ ನಮ್ಗೆ ಹಿರಿಯರು ಈ ರೀತಿ ಹೇಳ್ಬೇಕು, ಈ ರೀತಿ ಮಾತಾಡಬೇಕು, ಈ ರೀತಿ ಕಲಿಬೇಕು, ಹಿಂಗೆ ನಿಂತ್ಕೋಬೇಕು, ಹಿಂಗೆ ಮುಂದೆ ಸಾಧನೆ ಈ ರೀತಿ ಇರ್ಬೇಕಂತ ಅವ್ರು ಹೇಳ್ದಂಗೆ ನಾವು ಕೇಳಿ ನಾವು ಆ ಪಾಠ ಕಲ್ತಿದ್ವಿ. ನಿಮಗೆ ಯಾಕೆ ಬಂತು ಇದೇ ಬಯಲಾಟದಲ್ಲಿ ಹಿಂಗೆ ಸುಮಾರು ಒಂದು ಬಯಲಾಟದಲ್ಲೇ ಮುಂದುವರಿಬೇಕು ಅಂತ ಯಾಕೆ ಆಸೆ ಬಂತು? ಅದ್ರ ಬಗ್ಗೆ ಆಸೆ ಅಂದರೆ ಈಗ ಹಿಂದೆ ಹಿರಿಯರು ನಮ್ಮ ಊರಾಗ ಆವಾಗ ಇವೆಲ್ಲ ಮನೋರಂಜನೆ ಕಾರ್ಯಕ್ರಮಗಳು ಕಡಿಮೆ ರೀ, ಬಯಲಾಟ ಹೆಚ್ಚು. ಅದ್ರಾಗ ಈಗ ನಮಗೆ ಆ ಹಿರಿಯರನ್ನ ನೋಡೇ ನಾವು ಅದ್ರಾಗ ತೊಡಗಿದ್ವಿ. ಅದ್ರಾಗ ತೊಡಗಿ ನಾವು ಆ ಪಾತ್ರಗಳು ಮಾಡ್ಕೊಂತ ಊರಾಗ ಎಲ್ಲರಿಗೂ ಒಪ್ಪಿಗೆ ಆ ರೀತಿ ಮಾಡ್ಕೊಂತ ನಾವು ಮುಂದುವರ್ತೀವಿ. ಬಯಲಾಟಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ್ಯಾವ ಪಾತ್ರಗಳನ್ನ ನಿರ್ವಹಿಸಿದ್ರ ಇಲ್ಲಿವರೆಗೆ? ನೋಡ್ರಿ, ರಾಮಾಂಜನೇಯ ಯುದ್ಧ ಆಗಿಂದೆ ಗಿರಿಜಾ ಕಲ್ಯಾಣ ಅಂತ ಮಾಡಿದ್ವಿ. ಅದ್ರಾಗ ಮನ್ಮಥನ ಪಾತ್ರ ಮಾಡಿದ್ವಿ. ರಾಮಾಯಣ ಅಂತ ಆಡಿದ್ರು, ಅದ್ರಾಗ ರಾವಣನ ಪಾತ್ರ ಮಾಡಿದ್ವಿ. ಅದ್ರಾಗ ಭಾಳ ನೋಡ್ತೀವಿ ನಾವು, ಭಾಳ ವರ್ಷದಿಂದ ನಾವು ಆಡ್ಕೊಂತ ಬಂತೀವಿ. ಮತ್ತೆ ಇನ್ಯಾವ ಪಾತ್ರಗಳನ್ನ ಮಾಡಿದ್ರೆ? ಇಲ್ಲ, ಈ ಪಾತ್ರಗಳಂತೂ ಇಷ್ಟೇ, ಅದ್ರಾಗ ಜಾಸ್ತಿ. ಈಗ ರಾಮಾಂಜನೇಯ ಯುದ್ಧ ಆಯ್ತು, ರಾಮಾಯಣದ ರಾವಣಸುರ ಆಯ್ತು, ಬಹುತೇಕ ಗಿರಿಜಾ ಕಲ್ಯಾಣದಲ್ಲೂ ಕೂಡ ತಾವು ಪಾತ್ರ ಮಾಡಿದ್ರಿ. ಹೌದು, ಗಿರಿಜಾ ಕಲ್ಯಾಣದಾಗ ಮನ್ಮಥನ ಪಾತ್ರ ಮಾಡಿದ್ವಿ. ಯಾವ್ಯಾವ ಪಾತ್ರಗಳನ್ನ ಎಷ್ಟೆಷ್ಟು ಬಾರಿ ಮಾಡಿದ್ರಿ ಅಂತ ಏನಾದ್ರು ನೆನಪಿದೆಯಾ? ಹೌದ್ರಿ, ಈಗ ರಾಮಾಂಜನೇಯ ಯುದ್ಧದಾಗ 8 ಸಲ ಆಡಿವ ಆ ಕತೆ. ರಾಮಾಯಣ ಭರತ ಅಲ್ಲ, ಇದು ರಾಮಾಂಜನೇಯ ಯುದ್ಧದಾಗ, ರಾಮಾಂಜನೇಯ ಯುದ್ಧದಲ್ಲಿ ಭರತ ಪಾತ್ರವನ್ನ ಸುಮಾರು 8 ಸಲ ಮಾಡಿದ್ವಿ. ಮಾಡಿದ್ವಿ. ಓಕೆ.
ಆಮೇಲೆ ರಾವಣಾಸುರ ಪಾತ್ರವನ್ನು ಎಷ್ಟು ಸಲ ರಾವಣ ಸೌರಂದ ಅದನ್ನು ಒಂದು 12 ಸಲನೂ ಮಾಡಿದ್ವಿ. ಸುಮಾರು ಒಂದು 18 ಸಲ ಪಾತ್ರ 18 ಮಾಡಿದ್ರಿ. ಸಲ ಮಾಡಿದ್ವಿ. ಆಮೇಲೆ ಗಿರ್ಜಾ ಕಲ್ಯಾಣದಲ್ಲಿ ಗಿರ್ಜಾನ ಕಲ್ಯಾಣ ಭಾಳ ನಡೀತ್ರಿ. ಅದು ಪ್ರೀತಿ ಪಟ್ಟು ಜನ ಹೇಳ್ದಂಗಲ್ಲ ನಾವು ಸುಮಾರಿಗೆ ಒಂದು 30 ಸಲ ಆಗಿರ್ಬೋದು. ಓಕೆ. ಸೊ ಗಿರ್ಜಾ ಕಲ್ಯಾಣದಲ್ಲಿ ಮನ್ಮಥನ ಪಾತ್ರವನ್ನ 22 ಸಲ ಮಾಡಿದ್ರು. ಹೌದು ಹೌದು ಹೌದು. ಓಕೆ. ಸೊ ನಿಮಗೆ ಮತ್ತೆ ಏನ್ ಅನಿಸ್ತಾ ಇದೆ ಈ ಬಯಲಾಟದ ಬಗ್ಗೆ? ಭಾಳ ಹಿಗ್ರಿ ನಮಗೆ. ಯಾವ ಊರಾಗಿ ಸುತ್ತಮುತ್ತ ಹಳ್ಳಿಯಾಗ ಅಲ್ಲಿಗನ ಹೋಗ್ಲಿ ನಾನು ಐತೆ ಬಯಲಾಟ ಅಂದ್ರೆ ಪ್ರತಿಯೊಂದು ಊರಿಗೆ ಹೋಗಿನಿ. ಅಲ್ಲಿಗೆ ಅವ್ರಿಗೆ ನಾನು ಸಾಧ್ಯ ಆದಷ್ಟು ನನ್ನ ವಿದ್ಯೆ ಏನೈತೆ ಅದನ್ನು ಅವರಿಗೆ ಕಲಿಸೀನಿ. ಅವ್ರನ್ನ ಮುಂದೆ ಬಂದ ಹೇಳಂಗೆ ಮಾಡಿರಿ. ಮತ್ತು ನಾವು ಯಾವ ಊರಾಗ ಹೋದ್ರೆ ಕೂಡ ಇವತ್ತು ಆ ಗೌರವ ಬರ್ಯಪ್ಪ ಕುಂತ್ಕ ಈ ಊರಾಗಿ ಮಂತೆ ಅಜ ನಂಬೋದು ಉಳಿಸ್ಕೊಂಡಿವಿ. ಇಷ್ಟವಾದ ಪಾತ್ರ ಅಂದ್ರೆ ಮನ್ಮಥನ ಪಾತ್ರನೇ ಇಷ್ಟವಾದ ಪಾತ್ರ. ಮನ್ಮಥನ್ ಪಾತ್ರ ಗಿರಿಜಾ ಕಲ್ಯಾಣ. ಸೊ ಮನ್ಮಥನ್ ಪಾತ್ರ ಸಂಬಂಧಪಟ್ಟಂಗೆ ಯಾವ್ದಾದ್ರು ಆ ಬಯಲಾಟದ ಮಾತು ಹೇಳಕ್ ಅವಕಾಶ ಇದೆಯಾ? ಐತ್ರಿ. ಹೇಳ್ತಾರೆ. ಯಾವ ಮಾತನ್ನ ಚೆನ್ನಾಗಿ ಹೇಳ್ತಾರೆ? ಯಾವುದು ಒಂದು ಕೃಷ್ಣನ ಮುಂದೆ ಹೇಳಂದ್ರೆ ಹೇಳ್ತಾನೆ. ಹೇಳ್ರಿ. ಹೇ ಜಗದ್ರಕ್ಷ ದೃಷ್ಟಮದ ರಾಕ್ಷಸ ಗುಣ ಶಿಕ್ಷ ಕಮಲ ಕರುಣ ಕಟಾಕ್ಷನಾದ ತಂದೆ, ನೀಂ ಕರೆಸಿದ ಕ್ಷಣಕ್ಕೆ ನಾಂ ಬಂದೆ. ಅಶಿಯಪ್ಪಯ್ಯ ನವರಸ ಅಲಂಕಾರ ಭರಿತ ನಾಯಕಿಯರಾದ ಸ್ತ್ರೀ ಶಿರೋಮಣಿಗಳು 9 ಮಂದಿ ಕೂಡಿ ವಂದನೆಯ ಮಾಡಿ ನವನಾರಿ ಕುಂಜರವೆಂದು ಹೆಸರಿಟ್ಟ ಸುದ್ದಿಯನ್ನು ನಿನ್ನ ಮೋಹದ ಸೊಸೆಯಾದ ರತಿ ಕೇಳಿ ತದ್ರತಿಯು ತನ್ನ ಗುಣಜ್ವಾಲೆಯಿಂದ ವಿಶಾಲಾಕ್ಷಿಯರಾದ 5 ಮಂದಿ ಸ್ತ್ರೀಯರನ್ನು ಕಲಿಸಿ ಒಂದು ಕುದುರೆಯ ಮಾಡಿ ಪಂಚನಾರಿ ತುರಗವೆಂದು ನಾಮವನ್ನು ನೇಮಿಸಿಕೊಂಡು ಎನ್ನೋಳು ಮೋಹಾನಂದ ರಸವೆಂಬ ಯುದ್ಧದ ಚಮತ್ಕೃತಿ ಆಡೋಣ ಬಾವಲ್ಲಭ ಎಂದು ಕರೆಯುವಷ್ಟಕ್ಕೆ ಉಭಯರು ಕರೆತು ವಸಂತನಂ ಕೂಡಿ ಮಂದ ಮಾರುತನಂ ಕರೆಸಿ ಸರ್ವರಸ ಅಲಂಕಾರವೆಂಬ ಮಾಮರದವನಾಂತರದೋಳು ಮಲ್ಲಿಕಾ ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಕಪ್ಪು ಬಿಲ್ಲಿಗೆ ಮಾಡಂಗಳಂ ಪೂಡಿ ಮರಿಯಾಳಿಗೆಗಳೆಂಬ ಎದೆಯನ್ನೇರಿಸಿ ರತಿಯ ಕುಂಭಕುಚ ಮಧ್ಯದೋಳು ಎನ್ನ ಮೂರ್ಖತನದಿಂದ ಎಸೆದುದಕ್ಕೆ ಅಂಗನಾಮಣಿಯು ಮೂರ್ಛಿತಳಾಗಿ ಬಿದ್ದಳು. ಅದಮ್ಮು ನಾಂ ತಿಳಿದು ಕಾಮದಂಡವೆಂಬ ಮಂತ್ರದಿಂದ ಎಬ್ಬಿಸಿ ಸತಿಯ ಉದರದಲ್ಲಿ ಉದುಗಿರ್ತ ವಿಷಜ್ವಾಲೆಯಂ ಎನ್ನ ದಂತಾಕ್ಷತೆಯಿಂದ ತೆಗೆದು ಸತಿಯಳ ನಮ್ಮ ಮನಾನಂದ ಮಾಡಿ ಅನೇಕ ಮೋಹನ ಆಂಗಿಯರ ಸಮ್ಮೇಳಗೂಡಿ ವೀಣ ವಿನೋದ ಗಾಯನ ಧ್ವನಿಯಿಂದ ಘಲ್ ಘಲ್ ಎನ್ನುವ ಕಾಲ್ಗೆಜ್ಜೆಯ ಝೇಂಕಾರದಿಂದ ಭರತ ಶಾಸ್ತ್ರವನ್ನಿರಿತು ನಟನ ವಿಲಾಸದಿಂದ ಕಾಲದೋಳು ನಿಮ್ಮ ಕಡೆಯಿಂದ ಬೆಳ್ಳಿ ಬೆತ್ತದ ದ್ವಾರಪಾಲಕನೊಬ್ಬನು ಬಂದು ಶ್ರೀಕೃಷ್ಣ ದೇವಾಧಿಪನ ಆಜ್ಞೆ ಆಗಿರುವುದು ಬರಬೇಕಂತ ಮಾತ್ರದೋಳು ಬಂದೆ. ಎನ್ನಂ ಕರೆಸಿದ ಕಾರಣ ದಾವದೈ ರುಕ್ಮಿಣಿ ಪ್ರಾಣನಾಥ ಭಕ್ತರಿಷ್ಟ ಪ್ರಧಾತ. ಬಯಲಾಟದಲ್ಲಿ ಒಂದು 3 ಪಾತ್ರಗಳನ್ನ ಎಲ್ಲ ಸೇರಿದ್ರೆ ಒಂದು 48 ಸಾರಿ ಪಾತ್ರ ನಿರ್ವಹಿಸಿದ್ರೆ ಈ ಒಂದು ಬಯಲಾಟಕ್ಕೆ ತಯಾರಿ ಹೆಂಗಿರ್ತತೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವ ರೀತಿ ತಯಾರಿಗಳನ್ನ ಮಾಡಿಸ್ತಾ ಹೋಗ್ತೀರಿ, ಅದ್ರ ಜೊತೆಗೆ ಈ ಬಯಲಾಟದ ಬೇರೆ ಬೇರೆ ಜವಾಬ್ದಾರಿಗಳನ್ನ ಏನೇನು ತಗೊಂಡಿರಿ ಅಂತೇಳಿ ಸ್ವಲ್ಪ ಎಲ್ಲವನ್ನ ನೆನಪು ಮಾಡ್ಕೊಂಡು ಹೇಳ್ತೀರಾ? ಹೇಳ್ತೀವಿ. ಈಗ ನಾವು ನಮ್ಮೂರಾಗೆ ಹಿರಿಯರನ್ನ ಕಲಿಸ್ತೀವಿ. ಗುಡಿಯಾಗ ಕುಂತ್ಕೊಂಡು ಆ ಪುಸ್ತಕ ತಂದು ಎಲ್ಲರಿಗೆ ಹಂಚಿಕೊಡ್ತೀವಿ ಯಾವ್ಯಾವ ಪಾತ್ರ ಯಾರ್ಯಾರು ಮಾಡ್ಬೇಕಂತ. ಹಂಚಿಕೊಟ್ಟಿಂದೆ ಎಲ್ಲ ಕಾಯಿ ಹೊಡೆದು ಪೂಜೆ ಮಾಡಿ ನೋಡಪ್ಪ ನೀವು ಇನ್ಮೇಲೆ ಪುಸ್ತಕ ತಗೊಂಡ್ಮೇಲೆ ಎಲ್ಲರೂ ಹೊಂಚ್ಕೊಂಡು ನಡ್ಕೊಂಡು ಹೋಗ್ಬೇಕು, ಒಬ್ರಿಗೊಬ್ರು ವೈಮನಸ್ಸು ಬರಬಾರ್ದು ಅಂತ ಹಿರಿಯರು ಕೂಡ ಹೇಳ್ತಾರೆ. ಆಮೇಲೆ ಯಾವ ಪಾತ್ರ ಯಾರ್ಯಾರಿಗೆ ಕೊಡ್ಬೇಕಂತ ಅವರೇ ಹಿರಿಯರು ತೀರ್ಮಾನ ಮಾಡಿದ್ಮೇಲೆ ಆ ಪಾತ್ರಗಳು ನಾವು ತಾಂಬ್ತಿದ್ವಿ. ಅದನ್ನು ತಗೊಂಡ್ಮೇಲೆ ಅವರು ಕೆಲವು ದಿನ ಅಂಬೋದೇನು 6 ತಿಂಗಳು ವರ್ಷ ಕೂಡ ಕಲ್ತೀವಿ. ನಾವು ಬುಕ್ಕ ನೋಡ್ದಂಗೆ ನಾವು ಹೇಳ್ಬೇಕು ಮಾತು, ಯಾವ ಹಾಡು ಹೇಳ್ತಾರೆ ಅದನ್ನು ಅದಂತೆ ಹೇಳ್ಬೇಕು. ಹಂಗೆ ಒಪ್ಪಿದ್ರೆ ನಮ್ಮನ್ನು ಹಾಡು ರಂಬ್ತಿದ್ರು, ಇಲ್ಲಂದ್ರೆ ವರ್ಷಗಟ್ಟಲೆ ಕೂಡ ನಾವು ಕಲ್ತೀವಿ. ಅದ್ರಾಗೇನು 2 ಮಾತಿಲ್ಲ. ಇವಾಗ ಇಷ್ಟು ಅನುಕೂಲಗಳು ಯಾವಾಗ ಕಷ್ಟ. ಆ ಕಾಲದಾಗ ನಾವು ಬಯಲಾಟ ಅಂದ್ರೆ ದೊಡ್ಡ ಒಂದು 10 ರೂಪಾಯಿದು ಕೂಡ ನಮಗೆ ದೊಡ್ಡ ತ್ರಾಸು ಅಂತ ಕಾಲದಾಗ ನಾವು ಬಯಲಾಟಗಳು ಮಾಡ್ಕೊಂತ ಬಂದ್ವಿ. ಅವ್ರು ಹೇಳ್ದಂಗೆ ನಡ್ಕೊಂಡಿವಿ, ಅವ್ರು ಹೇಳ್ದಂಗೆ ಕೇಳಿದ್ವಿ, ಬಡ್ದು ಕೂಡ ಹೇಳ್ಯಾರೆ ಬಾಯಿಲಲ್ಲ. ಅಂಥ ರೀತಿ ಕೂಡ ನಾವು ಭಯಪಟ್ಟು ಒಂದು ಸೌಮ್ಯ ಗುಣದಿಂದ ನಾವು ಈ ರೀತಿ ಮಾಡ್ಕೊಂತ ಬಂದ್ವಿ. ಆವಾಗಲಿಂದ ಒಂದರಿಂದ ಒಂದು ಎಲ್ಲೆಲ್ಲಿ ಆಡ್ತಾರೆ ಅಲ್ಲಿ ಇವಾಗ ಭಜನೆ ಊರಾಗೆ ಯಾವ ಗುಡಿಯಾಗ ಮಾಡ್ತಾರೆ ಅಂತ ಕೂಡ ನಾವು ಭಜನೆಗೆ ಸೇರಿಕೊಂಡು 4 ಮಂದಿನ ಕಲಿಸ್ಕೊಂಡು ಆ ಭಜನೆ ಕೂಡ ಮಾಡ್ತಿದ್ವಿ. ಏನೋ ಎಲ್ಲೇನೋ ಮುಂದ್ಲಾಡಿಕೆ ಐತೆ, ಬೇರೆ ಊರಾಗ ಆಟ ಐತೆ ಅಂದ್ರೆ ಆ ಊರಿಗೆ ಕೂಡ ಹೋಗಿ ನಾವು ಬಯಲಾಟ ನೋಡಿ ಬಂದೀವಿ, ಆಡಿ ಬಂದೀವಿ. ಎಲ್ಲಿ ಬಳ್ಳಾರಿವರೆಗೆ ಕೂಡ ಹೋಗಿವಿ. ಏನಪ್ಪ ಯಾವ ಊರಾಗ ನಡೀತಾವಂತ ನಾನು ಆಂಧ್ರದೇಕಲ್ಲೂ ನಾನು ಹೋಗಿ ಆ ಪಾತ್ರಗಳು ನೋಡಿ ಈಗ ನೀವು ಒಳ್ಳೆಯವರು, ನೀವು ಹಿಂಗಾಡಿದ್ರಿ ಹಂಗಾಡಿದ್ರಿ ಅಂತ ಏನು ನಾವು ರಚನೆ ಮಾಡೋದೇವಲ್ಲ ಅವನ್ನು ಮಾತಾಡ್ಸ್ಕೊಂಡು ಅವನ್ನು ಕೂಡ ಮಾಡ್ಕೊಂತ ಇಲ್ಲಿ ತನಕ ನಾವು ಬಯಲಾಟನ ಜಾಸ್ತಿ ಯಾವ ಊರಾಗ ಐತೆ ಅಂದ್ರೆ ನಮಗೆ ಅದು ಕನಸಿನಾಗಿದ್ದಂಗೆ ನಿದ್ದೆನೂ ಬರೋದಿಲ್ಲ. ಅಲ್ಲಿ ಮುಂದೆ ಕುಂತಿರ್ತೀವಿ. ಈಗ ಯಾವ ತಪ್ಪಿದ್ರೆ ಹೇಳ್ಕೊಡೋದು, ಕಥೆ ಸಂಚಾಲಕರಾಗೋದು, ಮುಂದ್ಲಾಡಿಕೆ ಆಡೋದು, ತಾಳ ಹಾಕೋದು ಏನ್ರಿ ಇಷ್ಟೆಲ್ಲ ಮಾಡ್ಕೊಂತ ನಾವು ಜನದ ಸಂಧಾನಾಗ ನಮ್ಮ ಕೆಲಸ ಮಾಡ್ಕೊಂತ ಬರ್ತೀವಿ.
ತಾವು ಬಯಲಾಟದಲ್ಲಿ ಸುಮಾರು ಒಂದು 50 ವರ್ಷಗಳಿಗಿಂತ ಜಾಸ್ತಿ ಸಮಯವನ್ನು ಇದು ಕಳೆದಿದ್ರ, ಇದಕ್ಕೆ ಮುಡುಪಾಗಿಟ್ಟಿದ್ರ. ಈ ಒಂದು ಬಯಲಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಸೇವೆಯನ್ನು ಗುರುತಿಸಿ ಯಾವುದಾದ್ರೂ ಸಂಘ ಸಂಸ್ಥೆಗಳು ಗುರುತಿಸಿದವ ಅಥವಾ ತಾವು ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಿರಿ ಅಂತ ವಿವರಣೆ ಕೊಡ್ತೀರಾ? ನಾವು ಈಗ ಊರಾಗ ಎಲ್ಲ ಜನಕ್ಕೆ ಒಪ್ಪಂಗ ಎಲ್ಲರೂ ನೋಡಿ ಈಗ ರಾತ್ರಿ 9 ಒಂದು ಅರ್ಥ ಇಲ್ದಂಗೆ ಬೆಳತನಕ ಕೂಡ ನೋಡ್ಯಾರ. ಮುಂಜಾನೆ ಬೆಳಕರ್ದ 6-7 ಗಂಟೆ ಆದರೂ ಕೂಡ ನಮ್ಮ ಊರುಗಳಾಗ ಹಳ್ಳಿಗಳಾಗ ಈ ರೀತಿ ನಡೀತೈತೆ. ನಾವು ಈ ಊರಾಗನೂ ಈ ಕೆಲಸ ಮಾಡೀವಿ. ಆಮೇಲೆ ಆಕಾಶವಾಣಿಯವ್ರು ಕರ್ತಿದ್ರಿ OPJ ಸೆಂಟ್ರಿನಾಗ ಜಿಂದಾಲ್ಯಾಗ, ಅಲ್ಲಿ ಕೂಡ ಒಂದು 3 ಡಿಸ್ಟಿಕ್ಕಿಗೆ ಹೋಗೈತೆ ನಾವು ಹೇಳಿದ್ದು ವಿಚಾರ. ಇಷ್ಟೆಲ್ಲ ಮಾಡೀವಿ. ಹಳ್ಳಿಗಳು ಈಗ ನಮ್ಮೂರು ಸುತ್ತ ನಮ್ಮ ತಾಲೂಕಿನಾಗ ಎಷ್ಟು ಹಳ್ಳಿ ಇದಾವೆ ಅಷ್ಟು ಹಳ್ಳಿಯಾಗ ನಾನು ಇವತ್ತು ನಾಗಲಾಪುರ, ಬನ್ನೆಟ್ಟಿ, ಗಂಗಲಾಪುರ, ತಾರಾನಗರ, ಕೃಷ್ಣನಗರ, ಸೊಂಡ್ರು, ಆ ಕಡೆ ಬಂಡ್ರೆ, ಯಶವಂತ ನಗರ, ಈ ಭಾಗದಾಗ ಇದು ಒಡ್ಡು, ಗಾದಿಗನೂರು, ಬಸಾಪುರ, ಕುರೇಕುಪ್ಪ, ಮತ್ತು ಬೈಲತ್ಗೇರಿ, ಅಲ್ಲಿದ್ದ ಪೀಕೆಹಳ್ಳಿ, ಈ ಹೊಸಪೇಟೆವರೆಗೆ ನಾವು ಹೋಗಿವಿ. ಈ ಕಡೆ ಕಂಪ್ಲಿ ಭಾಗ ಏನಿಲ್ಲ ಹಳ್ಳಿಗಳು, ಮೆಟ್ರೆ, ದೇವಲಾಪುರ, ಆಮೇಲೆ ದರೋಜಿ, ಹಳೆ ದರೋಜಿ, ಹೊಸ ದರೋಜಿ, ಈ ಭಾಗದಾಗೆಲ್ಲ ನಾವು ಹೋಗಿ ಬಂದೀವಿ. ಅವರಿಗೆ ನಾವು ಸಲಹೆ ಕೊಟ್ಟಿವಿ, ಮುಂದ್ಲಾಡಿಕೆ ಆಡೀವಿ. ಯಾರಾದ್ರೂ ಬಂದ್ರೆ ನಮ್ಮನ್ನು ನೋಡ್ತಲೇ ಬಾ ಕುಂತ್ಕೊಂಡಾರೆ. ಈ ಭಾಗದಾಗ ಕುರುಗೋಡು ಭಾಗದಾಗ ಕೂಡ ನಾವು ಮೊನ್ನೆ ಬಾಳಾಪುರ, ಕಂಪ್ಲಿ, ಅಲ್ಲಿಂದ ಬಾದ್ನಟ್ಟಿ ಏನ್ರಿ, ಈಗ ಕುಡ್ತೀನಿ, ತೋರಣಗಲ್ಲು, ಈ ಹಳ್ಳಿಗಳೆಲ್ಲ ತಿರುಗಾಡಿ ನಮ್ಮ ಕೈಲಾದ ಕೆಲಸ ನಾವು ನೋಡಿ ಮಾಡಿ ಅವ್ರು ಕೂಡ ಮಾತಾಡಿ ಅವ್ರ ಸಲಹೆ ತಗೊಂಡು ಎಲ್ಲರಿಗೂ ಒಪ್ಪ ರೀತಿ ಮಾತಾಡಿ ಬಂದೀವಿ. ಸಂಸ್ಥೆಗಳು ಗೊತ್ತಾ, ಈಗ ಈ ತೋರಣಗಲ್ಲರೇ ಪ್ರಶಸ್ತಿ ಕೊಟ್ಟರು ನಮಗೆ, ಕಾರಂತ ಪ್ರಶಸ್ತಿ ಅಂತ ಅವರೇ ಕರೆದು ನಮಗೆ ಸನ್ಮಾನ ಮಾಡಿ ಈ ಕಲ್ಯಾಣ ಮಂಟಪದಾಗ ಎಲ್ಲರೂ ಭಾಳ ಹಿಗ್ಗುಪಟ್ಟು ಅವರು ಸನ್ಮಾನ ಮಾಡಿದರು ನಮಗೆ. ಆಮೇಲೆ ಈ ಜೋಳದ ರಾಶಿ ದೊಡ್ಡನಗೌಡರು ರಂಗಮಂದಿರದಾಗ ಕೂಡ ಬಯಲಾಟ ಆಡಿ ಬಂದರು. ಅವಾಗ ಬೆಳಗಲ್ ವೀರಣ್ಣವ್ರು ಕೂಡ ಇದ್ದರು. ಅವರು ಈ ಭಾಗದಾಗ ಕಲಾವಿದರು ಅಂದರೆ ಒಂದೇರವರು. ಅವರು ಕೂಡ ನಮ್ಮನ್ನು ಅಷ್ಟೇ ಒಪ್ಪಿ ಯಾವ ಮೂಲೆಗಿದ್ದ ಕರ್ಕೊಂಬಂದಿರಪ್ಪ ಈ ಯಜಮಾನ್ ಇಷ್ಟು ದಿನ ಎಲ್ಲಿದ್ದ ಅಂಬ ಹೆಸರು ಕೂಡ ಅವರು ಹೇಳಿ ಇದು ಮಾಡಿದರು. ಮತ್ತು ನಾವು ಎಲ್ಲಿ ಆಗಲಿ ನಾವು ಅಲ್ಲೇ ಕುಂದ್ರ ಇಲ್ರಿ, ಎಲ್ಲಿ ಮುಂಭಾಗಕ್ಕಿರ್ತತ್ತೋ ಅಲ್ಲೇ ಪೆಟ್ಟಿಗೆ ಮಾಡಿಸ್ದಾಗ ಆಗಲಿ, ತಾಳ ಹಾಕಿದ್ರೆ ಮಡ್ಲಿ ಬಡಿ ಇರ್ತಾಗ ಏನನ್ನ ತಪ್ಪಿದರೆ ಪುಸ್ತಕ ಹಿಡ್ಕೊಂಡು ಹೇಳೋದ್ರಾಗ ಆಗಲಿ, ಎಲ್ಲದೂ ನಾವು ಅಷ್ಟು ಪ್ರೀತಿಯಲ್ಲಿ ಆ ಕೆಲಸ ಮಾಡಿದ್ವಿ. ಪ್ರಭು ಸ್ವಾಮಿಗಳು ಕೂಡ ಗುರುತಿಸಿದ್ದಾರೆ. ಪ್ರಭು ಸ್ವಾಮಿ ಮಠದಾಗ ಕೂಡ ನಾವು ಒಂದು ಬಯಲಾಟ ಬೇರೆ ಊರವ್ರು ಇರ್ತಾರೆ, ಅವ್ರಿಗೆಲ್ಲ ಸಲಹೆ ಕೊಡ್ತಾರಂತ ಕರ್ಕೊಂಡು ಹೋಗಿದ್ರು ಅವರು. ಅವ್ರದ್ದು ಆದಮೇಲೆ ನಾನು ಕೂಡ ಒಂದು 3 ಮಾತು ಹೇಳಿ ಆ ಊರವರೇ ಅವರು ಚಿಕ್ಕಸೊಂಡ್ರವರು ಅವರು ಪಾಂಡು ವಿಜಯ್ ಅಂತ ಆಡಿದರು. ಏನು ಮಾತಪ್ಪ ನಿನ್ನ ಕಲೆ ಅಂಥದ್ದು ನಮಗೆ ಕಂಡಿರಲಿಲ್ಲ, ಇಷ್ಟೊತ್ತಿಗೆ ನಿನ್ನ ಡೆಲ್ಲಿವರೆಗೆ ಕೂಡ ನಾವು ಕರ್ಕೊಂಡೋಗಿ ನಿನಗೇನು ಸನ್ಮಾನಗಳು ಮಾಡಿಸ್ತಿದ್ವು ಅಂತ ಕೂಡ ಈ ರೀತಿ ಕೂಡ ಮಾತಾಡಿ ನಮ್ಮನ್ನು ಭಾಳ ಸಲಹೆ ಕೊಟ್ಟ. ಅಲ್ಲಿಂದ ಇವರು ಗುಂತು ಇವರು ಎಡ್ಪುನ್ ಕಲ್ಲು ಇವರು ಶಂಕರ ಬಂಡೆ ಅವರು ತಾಳ ಮೊದಲಿಗೆ ಆ ಊರವ್ರು ಬಂದಿದ್ರು. ಅವರು ಕೂಡ ನಾವು ಈ ಯಜಮಾನನ್ನ ಮುಂದೆ ಕರ್ಕೊಂಡು ಹೋಗ್ಬೇಕಂತ ಅವರೇ ಬಳ್ಳಾರಿಗೆ ಕರ್ಕೊಂಡೋಗಿ ಆ ಜೋಳದ ರಸ್ತೆ ದೊಡ್ಡಗೌಡರ ಮಂದಿರದಾಗ ಬಯಲಾಟನ ಆಡಿ ಬಂದಿರ. ನಾನು ನೀವು ಎಷ್ಟನೇ ಕ್ಲಾಸ್ವರೆಗೆ ಓದಿದ್ರು? ನಾವು 6ನೇ ಕ್ಲಾಸ್ ಓದಿವ್ರಿ ಅಷ್ಟೇ. ವಿರಕ್ತ ಮಠದಾಗ ಒಂದು ಬಯಲಾಟ ಆಡ್ಸಕ್ಕೆ ಅಲ್ಲಿ ಚಿಕ್ಕಸೊಂಡ್ರವ್ರನ್ನ ಕರೆಸಿದ್ದಾರೆ ಸ್ವಾಮಿಗಳು. ಅವ್ರ ಹತ್ರ ನಾವು ಹೋಗಿ ಆ ಬಯಲಾಟ ನೋಡಿ ನನಗೆ ಏನು ತಿಳ್ತೈತೆ ಅವರು ಹೇಳಂದ್ರೆ ಅವ್ರದ್ದು ಕೂಡ ಹೇಳಿದೆ. ಅವರು ನನ್ನ ಗುರ್ತಿಸಿ ಈಗ 22ನೇ ತಾರೀಕು ಎಲ್ಲಿ ರಾಣಿಬೆನ್ನೂರಿನಾಗ ಬಸವಶ್ರೀ ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡ್ಯಾರ. ಅವರಿಗೆ ನಾವು ನಮ್ಮೂರು ಕಡೆಯಲ್ಲಿಂದ ಸೊಂಡ್ರವ್ರನ್ನೊಂದು ಇಬ್ಬರನ್ನ ನನ್ನ ಆಯ್ಕೆ ಮಾಡಿದರೆ ಅವ್ರು ಭಾಳ ಮೆಚ್ಕೊಂಡು ನನಗೆ ಕೃಪಾಶೀರ್ವಾದ ಮಾಡ್ಯಾರ. ಅವ್ರನ್ನ ಎಷ್ಟು ನಾವು ಕೊಂಡಾಡಿದ್ರು ಕೂಡ ಕಡಿಮೆ ಅಂತ ಹೇಳ್ತಾ ನಾನು ಅವ್ರು ಶರಣಾಗ್ತೀವಿ. ಸಾಹುಕಾರ ವಿಶ್ವನಾಥ ಅಂತ ಅವರು ಒಂದು ಕಲಾಶ್ರೀ ಪ್ರಶಸ್ತಿ ಕೊಟ್ಟಾರ್ರಿ. ಸಾಂಸ್ಕೃತಿಕ ವೇದಿಕೆ ಅಂತ ಸುಭಾಷ್ ಭರಣಿ ಈಗ 3 ದಿವಸದ ಹಿಂದೆ ಅವರು ಕೂಡ ನಮಗೆ ಸನ್ಮಾನ ಮಾಡಿ ಒಂದು ಪ್ರಶಸ್ತಿ ಕೊಟ್ಟಾರ್ರಿ. ಸರ್ಕಾರ ನಿಮ್ಮನ್ನೇನ ಗುರ್ಸಿದ್ಯಾ ನಿಮ್ಮ ಕಲೆನ? ಹೇಳ್ರಿ, ನಮ್ಗೇನು ಗುರ್ಸಿಲ್ಲ. ನಾವು ಹಿಂದೆ ಕಷ್ಟದಾಗ ನಾವು ಫ್ರೀಯಾಗಿ ಕೆಲವು ಮಾಡ್ಕೊಂತ ಬಂದೀವಿ. ಇವತ್ತಿನವರೆಗೆ ನನಗೆ ಯಾವ ರೀತಿಲಿ ಗೌರ್ಮೆಂಟು ನಮಗೆ ಸೆಲೆಕ್ಟೇ ಮಾಡಿಲ್ಲ, ಏನು ಪರಿಹಾರ ಇಲ್ಲ. ಮೇಲಾಗಿ ಮಾಸಾಸನ ಕೂಡ ನಾವು ತಗೊಂಡಿಲ್ಲ. ಯಾರು ನಮಗೇನು ಗುರ್ತಿಸಿಲ್ಲ ಅಂತ ಹೇಳ್ಬಲ್ಲಿರಿ. ನಮಗೆ ಮುಂದೆ ಏನಾದರೂ ಅನುಕೂಲ ಮಾಡ್ತಾರೆ ಎಂಬ ಒಂದು ಅಭಿಲಾಷೆ ಐತೆ. ಆ ಕೆಲಸ ನೀವು ಮಾಡಿಕೊಡ್ಬೇಕಂತ ನಿಮಗೆ ಹೇಳ್ತೀನಿ. ಭೈರೇ ಎಲೈ ಸಾರಥಿ ನಾವುದಾರೆಂದರೆ ಶ್ರೀಮತ್ ಸಮಸ್ತ ಸುರ ನಿಖರ ನಿಸ್ತೂಲ ಕಾಂಚನ ಮಕುಟಾಗ್ರ ಪ್ರತ್ಯುಗ್ರ ರತ್ನ ನಿರ್ಯತ್ನ ಪ್ರಭಾರಾಜಮಾನ ಚರಣದ ಗುರ್ಗೊನೆಯಿಂದ ಸುರತರಂಗಿಣಿಯಂ ಪಡೆದ ಮಧುಕೈಟಪರ್ಣಂ ಹೊಡೆದ ಹರೆಲೆ ಕಂಬ
ಮುರಾರಿಗಳ ಸೆರೆಗಳಂ ಚಕ್ರದಿಂದ ಕಡಿದ ಬ್ರಹ್ಮನಂ ಪಡೆದ ಭಕ್ತರ ನಂ ಕೈ ಪಿಡಿದ ದ್ವಾರಕಾ ನಗರಮಂ ಬಿಡದಾಳುವ ಬಲ ರಾಮ ಚಕ್ರವರ್ತಿಯ ಬಲಭುಜೋದ್ಘಳಿತ ಪಟ್ಟಲಾನಿಯಂತೆ ಮೆರೆಯುವ ಎಲ್ಲಾ ಜಗದ್ರಕ್ಷ ಶೇಖರ ಲಕ್ಷ್ಮೀ ಶ್ರೀಕರ ಸಾಂದ್ರತರ ಸುಗುಣ ನಿಸ್ಸಾಂದ್ರ ಯಾದವೇಂದ್ರನಾದ ಶ್ರೀಕೃಷ್ಣನ ಮಹಿಮಾನುವರ್ಣಕ್ಕೆ ಎಡತೊಡೆಯಳು ನಲಿದು ನಗುತ್ತ ಕುಳಿತ ಭೀಷ್ಮಕ ರಾಜನ ಕುಮಾರಿ ರುಕ್ಮಾಂಗನ ತಂಗಿ ಕನಕರ ತಾಂಗಿ ಬಳಿರೇ ಎಲೈ ಸಾರಥಿ ರುಕ್ಮಣಿ ಅಮ್ಮಯ್ಯನವರ ಗರ್ಭ ಕ್ಷೀರಾಮ ರಾಶಿಗೆ ತಾರಾಪತಿಯಂತೆ ಬಲದೋಳು ಬಲಭದ್ರನಂತೆ ಶಾಂತದೋಳು ಶ್ರೀಕೃಷ್ಣನಂತೆ ದೇವೋಳು ಶಂಕರಂತೆ ಮೆರೆಯುವ ಎಲ್ಲ ಎಣ್ಣೆಯ ಕಡೆಗಣ್ಣು ಕಟಾಕ್ಷ ಮಾತ್ರದೋಳು ಯಾವತ್ತು ಲೋಕಗಳಲ್ಲಿ ಒಪ್ಪುವ ಯೋಗಿಗಳು ಹಠರಾಜ ಯೋಗಿಗಳು ತಮ್ಮ ತಮ್ಮ ಇಷ್ಟ ಸಿದ್ಧಿಗಳನ್ನು ಕಳೆದುಕೊಂಡು ಕಾಂಚನಾಟ್ರಿಗೆ ಸಮಾನ ಧೈರ್ಯವೆಂಬ ಕಲ್ಲು ಕರಗಿ ಬೂದಿ ಎಂಬುಕ್ಕುತ್ತ ದೇಶಾಂತರದೋಳು ಸಂಚರಿಸುವರು ಚಂದ್ರನೇ ಎನ್ನಗೆ ಸೋದರ ಮಾವ ವಸಂತರಾಜನೇ ಎನ್ನ ಪಟ್ಟ ಪ್ರಧಾನಿ ಹಸ್ತಿನಿ ಚಿತ್ತಿನಿ ಶಂಖಿನಿ ಪದ್ಮಿನಿ ಎಂಬ ಈ 4 ಜಾತಿ ಸ್ತ್ರೀಯರೇ ಎನ್ನ ಕಾಲ್ಬಲ ಸ್ತ್ರೀಯರ ಕಡೆಗಣ್ಣಿನ ಕಟಾಕ್ಷವೇ ಎನ್ನ ಕೈಯೊಳಗಿನ ಹಲಗು ಸವಿ ಮಾತ್ರ ಗಿಳಿಯೇ ನಾನಿಯರುವ ತುರಗ ಮಾವಿನ ಮರಗಳೇ ಆನೆಗಳು ಚಂದ್ರನೇ ಶ್ವೇತ ಚಿತ್ರ ರಸದಾಳಿಯೇ ಎನ್ನ ಕರದೋಳು ಮೆರೆಯುವ ಧನಸ್ಸು ಭೃಂಗಾವಳಿಯ ಪಂಕ್ತಿಯೇ ಧನುರ್ಬಾಣಗಳು ಸ್ತ್ರೀಯರ ಕುಂಭ ಕುಚಗಳೆಂಬ ಚಕ್ರವಾಕ ಧ್ವಯಗಳೇ ಎನ್ನ ರಥದ ಗಾಲಿಗಳು ವನಿತ ಲತಾಂಗಿಯರ ವಯ್ಯಾರವೆಂಬ ರಥದಲ್ಲಿ ಚೆಲ್ವಿಕೆ ಎಂಬ ಮಣಿಪೀಠದೋಳು ಕಮಲಾಕ್ಷರ ಮನಸ್ಸೆಂಬ ಮಹಾಮಂಟಪದೋಳು ತ್ರಿಜಗನ್ ಮೋಹನಾಕೃತಿಯಿಂದ ಕುಳಿತು ನಾನೇ ಜಿತೇಂದ್ರಿ ಎಂದು ಬಿರುದು ಕಟ್ಟಿ ಬಂದವನಲ್ಲಿ ಶೂಲ ಸ್ತ್ರೀಯರು ನಮ್ಮ ಕಣ್ಣೆತ್ತಿ ನೋಡುವುದಿಲ್ಲವೆಂದರು ತಮ್ಮ ಮಾಡಿದವರನ್ನು ಅತ್ತಿಯಲ್ಲಿ ತುಂಬಿದ್ದ ಅಚ್ಚಾದವಾದ ವೀರ್ಯಮಂ ಸರ್ವನೇ ಆಧಾರ ಚಕ್ರ ಕಿಳಿಸುವ ದುರ್ವತ್ತ ಪ್ರಚಂಡ ನಾರಿ ಶಿರೋಮಣಿಗಳಿಗೆ ಗಂಡರೆಂಬುವವರ ಗಂಡ ಜಗದುತ್ಪತ್ತಿ ಸ್ಥಾನೋರ್ಧಂಡ ಬಳಿರೇ ಪುಂಡರೀಕಾಕ್ಷರ ಕುಮಾರ ಧೀರ ದ್ವಿಷನ್ವೇಗ ಸಮೀರ ಮಾರನೆಂಬ ನಾಮಾಂಕಿತ ಉಂಟಾದ ಮನ್ಮಥ ಮಹಾರಾಜನೆಂದು ಜೈಭೇರಿಯನ್ನು ಒಡೆಯಲ ಈ ಸಾರಥಿ. ಇವತ್ತು ಈ ನಮ್ಮ ಭಾಗದಲ್ಲಿ ಅನೇಕ ಜನ ಬಯಲಾಟದ ಕಲಾವಿದರನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ತಾಳೂರು ಬಂಡ್ರಿ ಲಿಂಗಪ್ಪನವರು ಹೆಸರಿಸಬೇಕಾಗಿರುವಂಥ ಒಬ್ಬ ವ್ಯಕ್ತಿ 1969ರ ಸಮಯದಲ್ಲಿಯೇ ಅವರು ಬಯಲಾಟದ ಪ್ರದರ್ಶನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಸ್ವಲ್ಪ ಹೆಚ್ಚು ಕಡಿಮೆ ಒಂದು 50 ವರ್ಷಗಳ ಕಾಲ ತಮ್ಮ ಜೀವನವನ್ನು ಬಯಲಾಟಗಳ ಪ್ರದರ್ಶನದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ರಾಮಾಂಜನೇಯ ಯುದ್ಧ ಇರ್ಬೋದು, ಬೇರೆ ಬೇರೆ ಈ ಬಯಲಾಟಗಳಲ್ಲಿ ಭಾಳ ಉತ್ತಮವಾಗಿರುವಂಥ ಒಬ್ಬ ಪಾತ್ರಧಾರಿ ಆಗಿರೋರ ಜೊತೆಗೆ ಮುಖ್ಯವಾಗಿ ಈ ಹಿಮ್ಮೇಳದ ಒಬ್ಬ ಕಲಾವಿದರಾಗಿಯೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಯಾಕಂತಂದರೆ ಒಂದು ಸಾಹಿತ್ಯ ಪ್ರಕಾರ, ಅದರಲ್ಲೂ ವಿಶೇಷವಾಗಿ ಬಯಲಾಟ ಅದು ಸಾಹಿತ್ಯ ಮತ್ತು ಸಂಗೀತ ಈ ಎರಡರ ಸಮನ್ವಯವನ್ನು ಕಾಣುವಂಥ ಒಂದು ಕಲೆ ಅದು. ಅಂಥ ಕಲೆಯಲ್ಲಿ ಇವರು ಸಂಗೀತವನ್ನು ಅಂದರೆ ಹಿಮ್ಮೇಳದ ಒಬ್ಬ ಗಾಯಕರಿಗೆ ಹಾಡುವುದನ್ನು ಮತ್ತು ಪಾತ್ರಧಾರಿಯಾಗಿಯೂ ಇವರು ಬಯಲಾಟದ ಕಲೆಯನ್ನು ಇವತ್ತಿನವರೆಗೆ ಬೆಳೆಸ್ಕೊಂಡು ಬಂದಿದ್ದಾರೆ. ಆದರೆ ಇಂಥ ಗ್ರಾಮೀಣ ಪರಿಸರದ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿದಂಥ ಮಧ್ಯಮ ವರ್ಗದ ಒಬ್ಬ ಕೃಷಿ ಕುಟುಂಬದಲ್ಲಿ ಹುಟ್ಟಿದಂಥ ಈ ವ್ಯಕ್ತಿ ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಾಗಲಿ ಅಥವಾ ಜಿಲ್ಲಾ ಮಟ್ಟದ ಯಾವುದೇ ಒಂದು ಸ್ಥಾನಮಾನಗಳಿಗಾಗಲಿ ಇವರನ್ನು ಗಮನಿಸದೇ ಇರುವಂಥದ್ದು ಒಂದು ಖೇದದ ಸಂಗತಿ. ಯಾಕಂದರೆ ಇಂಥವರು ನಮ್ಮ ಬಂಡ್ರಿ ಲಿಂಗಪ್ಪನಂಥ ಅನೇಕ ಜನರ ಕಲಾವಿದರ ಪಾಡು ಹೀಗಾಗಿದೆ. ಹಾಗಾಗಿ ಇಲ್ಲಿ ಇಂಥವ್ರನ್ನ ಗುರುತಿಸುವಂಥ ಕೆಲಸ ಮೊದಲು ಆಗಬೇಕು. ಯಾಕಂತಂದರೆ ಅವರ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಅವರನ್ನು ಕರೆದು ಸನ್ಮಾನ ಮಾಡಿರ್ಬೋದು. ಇವತ್ತು ಒಂದು ಕಾಲಕ್ಕೆ ಮನೋರಂಜನೆಯನ್ನು ಕೊಟ್ಟಂಥ ಇಂಥ ಕಲಾವಿದರು ನೂರಾರು ಜನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ. ಹಾಗಾಗಿ ಗ್ರಾಮೀಣ ಪರಿಸರದ ಒಂದು ಮನೋರಂಜನಾ ಅಥವಾ ನೀತಿ ಪ್ರಧಾನ ಒಂದು ಏನಾದರೂ ಮಾಧ್ಯಮ ಇದೆ ಅನ್ನೋದಾದ್ರೆ ಬಯಲಾಟ ಮಾಧ್ಯಮ. ಅಂಥ ಬಯಲಾಟ ಮಾಧ್ಯಮವನ್ನು ಬೆಳೆಸೋದರಲ್ಲಿ ನಮ್ಮ ತಾಳೂರು ಬಂಡ್ರಿ ಲಿಂಗಪ್ಪನವರ ಶ್ರಮ ಹೆಚ್ಚು ಅನ್ನುವಂಥದ್ದನ್ನು ಗಮನಿಸಬೇಕು. ವಿಶೇಷವಾಗಿ ಅವರ ನೆನಪಿನ ಶಕ್ತಿ ಭಾಳ ಮುಖ್ಯವಾಗಿ. ಯಾಕಂತಂದರೆ ಒಂದು ಇಡೀ ಬಯಲಾಟದ ಪಠ್ಯವನ್ನು ಅಥವಾ ಅಲ್ಲಿಯ ಪಾತ್ರಧಾರಿಗಳ ಮಾತನ್ನು ನಿರರ್ಗಳವಾಗಿ ಆ ಏರಿಳಿತಗಳನ್ನು ಗಮನಿಸಿ ಮತ್ತು ಆ ಪಾತ್ರಕ್ಕೆ ಸನ್ನಿವೇಶಕ್ಕೆ ಮತ್ತು ಆ ಕಥಾ ಸನ್ನಿವೇಶಕ್ಕೆ ತಕ್ಕಂತೆ ಅವರ ಮಾತನಾಡುವಂಥ ಶೈಲಿ ಇದೆಯಲ್ಲ, ಅದು ಬಯಲಾಟದ ಒಂದು ಏನು ಮಹತ್ವವನ್ನು ತೋರಿಸಿಕೊಡ್ತದೆ. ಆ ಕಾರಣದಿಂದ ಒಬ್ಬ ಕಲಾವಿದನಿಂದ ಒಂದು ಕಲಾ ಪ್ರಪಂಚ ಅಥವಾ ಕಲಾ ಪರಿಸರ ಅಥವಾ ಕಲಾ ಸಾಹಿತ್ಯ ಕಲಾ ಪ್ರದರ್ಶನ ಉಳಿತಿದೆ. ಮತ್ತು ಆ ಕಲೆಯ ಪ್ರದರ್ಶನದಂತೆ ಒಬ್ಬ ಕಲಾವಿದನೂ ಉಳಿತಾನೆ.
ಹೀಗಾಗಿ ಕಲೆಗೂ ಮತ್ತು ಕಲಾವಿದನಿಗೂ ಅವಿನಾಭಾವ ಸಂಬಂಧ ಇರ್ತದೆ. ಆ ದೃಷ್ಟಿಯಿಂದ ನಾವು ಇಂಥ ಒಬ್ಬ ಗ್ರಾಮೀಣ ಪರಿಸರದ ಕಲಾವಿದರನ್ನು ಗುರುತಿಸುವಂಥ ಕೆಲಸ ಆಗಬೇಕು. ಬಹುಶಃ ಇವ್ರನ್ನ ಗುರುತಿಸೋದು ಅಂತಂದರೆ ಒಂದು ಬಯಲಾಟ ಪರಂಪರೆಯನ್ನು ಉಳಿಸಿದಂಥ ಪುಣ್ಯದ ಕೆಲಸಕ್ಕೆ ನಾವು ದಾರಿ ಮಾಡಿಕೊಟ್ಟಂಗೆ ಆಗ್ತದೆ. ಆ ಕಾರಣದಿಂದ ಇಂಥವರು ನಮಗೆ ಮುಖ್ಯ ಆಗ್ತಾರೆ. ನಮಸ್ಕಾರ. ನಾನು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತಾಳೂರು ಗ್ರಾಮದ ಹಿರಿಯ ಬಯಲಾಟ ಕಲಾವಿದರಾದ ಶ್ರೀ ಬಂಡ್ರಿಲಿಂಗಪ್ಪ ಅವರ ಮಗ. ನಮ್ಮ ತಂದೆಯವರು 1969 ಸುದೀರ್ಘವಾಗಿ 56 ವರ್ಷಗಳ ಕಾಲ ತಮ್ಮ ಜೀವನದ ಬಹುತೇಕ ಪಾಲನ್ನು ತಮ್ಮ ಬಯಲಾಟ ಸೇವೆಗೆ ತೊಡಗಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಅದಕ್ಕೆ ಅವರು ಮುಡಿಪಾಗಿಟ್ಟಿದ್ದಾರೆ. ಬಯಲಾಟದಲ್ಲಿ ಸುಮಾರು ಒಂದು 48 ಬಯಲಾಟ ಪ್ರದರ್ಶನವನ್ನು ನಮ್ಮೂರಲ್ಲೇ ಮಾಡಿದ್ದಾರೆ. ವಿಶೇಷವಾಗಿ ಅವರು 1969 ಅವರು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಅವ್ರಿಗಿಂತ ಹಿರಿಯರು ಆಡ್ತಕ್ಕಂಥ ಬಯಲಾಟಗಳನ್ನು ನೋಡಿ ಅದೇ ರೀತಿ ಅವರಿಂದ ಪ್ರೇರಣೆ ಪಡೆದು ಚಿಕ್ಕ ವಯಸ್ಸಿನಲ್ಲಿ ಅವರು 6ನೇ ಕ್ಲಾಸ್ ಓದಿದ್ರು ಕೂಡ ತಮಗಿಂತ ಹಿರಿಯರಿಗೆ ಬಯಲಾಟ ಆಡೋರಿಗೆ ಸ್ವಲ್ಪ ಈ ಕಥಾ ಸಂಚಾಲಕನಾಗಿ ಮಾತುಗಳನ್ನು ಸಂಭಾಷಣೆಗಳನ್ನು ಹೇಳ್ಕೊಡೋದ್ರ ಮುಖಾಂತರ ತಮ್ಮ ಒಂದು ಕಲಾ ಸೇವೆಯನ್ನು ಆರಂಭಿಸ್ತಾರೆ. ಅದೇ ರೀತಿ 1969 ನಮ್ಮೂರಲ್ಲಿ ಒಂದು ರಾಮಾಂಜನೇಯ ಯುದ್ಧ ಅನ್ನೋ ಒಂದು ನಾಟಕದಲ್ಲಿ ಭರತನ ಪಾತ್ರ ಮುಖಾಂತರ ಅವರು ಬಣ್ಣ ಹಚ್ಚಿ ತಮ್ಮ ನಾಟಕದ ಒಂದು ಗೀಳನ್ನು ಆರಂಭಿಸ್ತಾರೆ. ಅದೇ ರೀತಿ ಅವರಿಗೆ ನಮ್ಮೂರಲ್ಲಿರ್ತಕ್ಕಂಥ ಶ್ರೀ ಎಚ್.ಎಂ. ನಂಜಯ್ಯ ಅಂತಂದರೆ ನಮ್ಮೂರಿನ ಒಬ್ಬರು ಕಲಾಗುರುಗಳು. ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ, ನೀಲಪ್ಪ ನೀನು ಬಯಲಾಟ ಆಡೋಕ್ಕೆ ನಿನ್ನಲ್ಲಿ ಎಲ್ಲ ಒಂದು ಅರ್ಹತೆ ಐತೆ, ನಿನ್ನ ಸ್ವರ ಮತ್ತು ನಿನ್ನ ದೇಹ ಭಾಷೆ ಎಲ್ಲ ಚೆನ್ನಾಗೈತೆ ಅಂತ ಅವ್ರನ್ನ ಗುರುತಿಸಿ ಆಮೇಲೆ ಅವರನ್ನು ಈ ಕ್ಷೇತ್ರಕ್ಕೆ ತೊಡಗಿಸ್ತಾರೆ. ನಿಜವಾಗ್ಲೂ ಅವರು ಕೂಡ ತುಂಬ ಒಳ್ಳೆ ಒಂದು ಈಗಲೂ ಕೂಡ ಅವರ ಕಂಠಸ್ವರಿ ಒಳ್ಳೆ ಝೇಂಕರಿಸ್ತದೆ. ಈಗ 81 ವಯಸ್ಸಂದ್ರೂ ಕೂಡ ಈಗ ವಯಸ್ಸಿನ ಹುಡುಗರ್ಕಿನ್ನ ಕೂಡ ತುಂಬ ಚೆನ್ನಾಗಿ ಅವರು ಸಂಭಾಷಣೆಯನ್ನು ಹೇಳ್ತಾರೆ. ಅದೇ ರೀತಿ ಅವರು ಆಮೇಲೆ ಗಿರಿಜಾ ಕಲ್ಯಾಣ 1975 ಗಿರಿಜಾ ಕಲ್ಯಾಣದಲ್ಲಿ ಮನ್ಮಥನ ಪಾತ್ರ ಆಡ್ತಾರೆ. ಮನ್ಮಥನ ಪಾತ್ರ ಆಡಿದಾಗಲಿದ್ದ ತುಂಬ ಅಚ್ಚುಮೆಚ್ಚಾಗಿ ಈ ಸುತ್ತಮುತ್ತ ಎಲ್ಲ ನಮ್ಮ ಮೊದಲಿನಲ್ಲೆಲ್ಲ ಈ ಬಯಲಾಟ ಆಡ್ಬೇಕಾದ್ರೆ ಧ್ವನಿ ವರ್ಧಕ ಪರಿಕರಗಳ ವ್ಯವಸ್ಥೆಗಿಲ್ಲ. ಅವಾಗ ಹೇಳ್ತಾ ಇದ್ರು ನಮ್ಮ ತಂದೆ ಸ್ನೇಹಿತರು, ಅವರು ಇಲ್ಲಿ ಊರ ಮುಂದೆ ಒಂದು ನಮ್ಮ ತಾಳೂರಲ್ಲಿ ಬಯಲಾಟ ಆಡಿದರೆ ಅವ್ರು ಹೇಳ್ತಕ್ಕಂಥ ಒಂದು ಸಂಭಾಷಣೆ ಸುಮಾರು 2 ಕಿಲೋಮೀಟ್ರು ನಮ್ಮೂರಿನ ಕ್ರಾಸಿಗೆ ಕೇಳಿಸ್ತಂತೆ. ಅದನ್ನ ಕೇಳಿಸ್ಕೊಂಡು ಅಲ್ಲಿ ಆ ಡೈಲಾಗ್ ಕೇಳಿಸ್ಕೊಂಡು ಅಲ್ಲಿ ಹೋಗ್ತಕ್ಕಂಥ ಲಾರಿ ಡ್ರೈವರ್ಸು ಕಲೆ ಆಸಕ್ತರೆಲ್ಲ ಊರಿಗೆ ಬಂದು ನಾಟಕ ನೋಡಿರ್ತಕ್ಕಂಥ ಒಂದು ಪ್ರಸಂಗ ನಮ್ಮ ತಂದೆಯವ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ ಚಿಕ್ಕವನಿದ್ದಾಗ. ಅವ್ರಿಗೆ ಅವಾಗಲಿಂದನೂ ಕೂಡ ಚಿಕ್ಕವರಿದ್ದಾಗಲೂ ಕೂಡ ಅದರ ಬಗ್ಗೆ ಆಸಕ್ತಿ. ಈಗಲೂ ವಿಶೇಷವಾಗಿ ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ನಮ್ಮೂರಿನ ದೇವಸ್ಥಾನಗಳಲ್ಲಿ ಸತತವಾಗಿ ಭಜನೆ ಮಾಡೋದು, ಸಣ್ಣ ಅವ್ರಿಗೆ ನಮ್ಮ ವಯಸ್ಸಿನ ಚಿಕ್ಕ ಹುಡುಗರಿಗೆ ಒಂದು 15-20 ವರ್ಷದ ಹುಡುಗರಿಗೆ ಭಜನೆ ಹೇಳ್ಕೊಡೋದು. ಅದೇ ರೀತಿ ನಮ್ಮೂರು ಸುತ್ತಮುತ್ತ ಬಯಲಾಟಗಳಾದಾಗ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಹೆಂಗೆ ಅವ್ರಿಗೆ ಸಂಭಾಷಣೆ ಹೇಳ್ಬೇಕು, ಹೆಂಗೆ ಕುಣಿಬೇಕು, ಹೆಂಗೆ ಡೈಲಾಗ್ ಡೆಲಿವರಿ ಮಾಡಬೇಕು, ಅದರ ಪಟ್ಟುಗಳನ್ನು ಹೇಳ್ಕೊಡ್ತಾರೆ. ಕಥಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾರೆ. ಹಿಮ್ಮೇಳ ಗಾಯನ. ಅದೇ ರೀತಿ ಯಾವುದೇ ಒಂದು ನಮ್ಮ ಭಾಗದಲ್ಲಿ ಯಾವ ಊರಲ್ಲೇ ಬಯಲಾಟ ಇರಲಿ ಎಲ್ಲರೂ ಕೂಡ ಭಾಳ ಪ್ರೀತಿ ಪಾತ್ರದಿಂದ ಕಲಾವಿದರು ಬಂದು ಇವರು ನಮ್ಮ ತಂದೆಯವರು ಹಿರಿಯ ಕಲಾವಿದರು ಅಂತ ಅವ್ರಿಗೆ ಭಾಳ ಗೌರವ ಕೊಟ್ಟು ಎಲ್ಲ ನಾಟಕಗಳಿಗೆ ಅವ್ರನ್ನ ಆಹ್ವಾನ ಮಾಡ್ತಾರೆ. ಇವರು ಕೂಡ ಹೋಗಿ ತಮ್ಮ ಕಲಾ ಸೇವೆಯನ್ನು ಕೂಡ ಈಗಲೂ ಕೂಡ ಇದು ಮಾಡ್ತಾರೆ, ಸಲ್ಲಿಸಿ ಬರ್ತಾರೆ. ನಿಜವಾಗ್ಲೂ ಅವ್ರಿಗೂ ಅವರ ಒಂದು ಕಲಾ ಪ್ರೀತಿನ ನಾವು ಎಷ್ಟು ಹೇಳಿದರೂ ಕಡಿಮೆನೆ. 56 ವರ್ಷಗಳ ಸುದೀರ್ಘ ಕಾಲದಲ್ಲಿ ಇದುವರೆಗೂ ನಮ್ಮ ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಅಕಾಡೆಮಿಗಳು ಇಂಥ ಕಲಾವಿದರನ್ನು ಗುರುತಿಸಿಲ್ಲ. ನಿಜವಾಗ್ಲೂ ಅವರಲ್ಲಿ ಅದಮ್ಯ ಪ್ರತಿಭೆ ಇದೆ, ಅವರ ಅದಮ್ಯ ಚೇತನ ಆ ಒಂದು ಕಲಾಕ್ಷೇತ್ರದಲ್ಲಿ ಈ ಗುರುತಿಸಿಲ್ಲ ಸರ್ಕಾರಗಳು. ವಿಶೇಷವಾಗಿ ನೋಡಿ, ಆಮೇಲೆ ಬಳ್ಳಾರಿ ಬಯಲಾಟದ ಮೂಲ ತವರು ಅಂದ್ರೆ ಬಳ್ಳಾರಿಗೇನು ಯಕ್ಷಗಾನಕ್ಕೆ ಮಂಗಳೂರು ಮೂಲ ಏನು ಕರಾವಳಿ, ಅದೇ ರೀತಿ ಬಯಲಾಟದ ಮೂಲ ಬಳ್ಳಾರಿ ಜಿಲ್ಲೆ. ಸುಮಾರು 150 ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಬಯಲಾಟ ಒಂದು ಕಲೆ ಕುಡ್ತಿನಿ ಭೀಮೇಶ ಕವಿ ಅನ್ನೋರಿಂದ ಶುರುವಾಗುತ್ತೆ. ಅದು ಕುಡ್ತಿನಿಯಲ್ಲಿ ನಾವು ಈಗಲೂ ಕೂಡ ಒಂದು ಸ್ತುತಿ ಗಾಯನ ಅಂತ ಮಾಡ್ತೀವಿ ಬಯಲಾಟ ಆರಂಭ ಮಾಡ್ಬೇಕಾದ್ರೆ. ಅದ್ರಾಗ ಕುಡ್ತಿನಿ ಭೀಮೇಶ ಕವಿ ಹೆಸರನ್ನು ಪ್ರಸ್ತಾಪ ಮಾಡಿ ಆ ಒಂದು ಹಾಡನ್ನು ಹಾಡಿ ಬಯಲಾಟನ ನಾವು ಶುರು ಮಾಡ್ತೀವಿ. ಅದೇ ರೀತಿ ಎಲ್ಲ ಹಿಮ್ಮೇಳ ಗಾಯನದಲ್ಲಿ ಆಮೇಲೆ ನಮ್ಮೂರಲ್ಲಿ ನಾಟಕ ಆಡಿದ್ರೆ ಹುಡುಗರಿಗೆಲ್ಲ ಮಾರ್ಗದರ್ಶನ ಕೊಡೋದು, ಅದರ ಉಸ್ತುವಾರಿ ತಗೊಂಡು ನಾಟಕಗಳನ್ನು ಆಡಿಸೋದು. ಅದೇ ರೀತಿ ಸುತ್ತಮುತ್ತ ಈ ಭಾಗದಲ್ಲಿ ಸಂಡೂರು, ಹಂಪಿ, ಬಳ್ಳಾರಿ ಮತ್ತು ತೋರಣಗಲ್ಲು, ವಿಟ್ಲಾಪುರ, ಅದೇ ರೀತಿ ತಾರಾನಗರ, ಸಂಡೂರು
ಬಳ್ಳಾರಿ, ಸಿರುಗುಪ್ಪ, ಕುರುಗೋಡು, ದಮ್ಮೂರು ಈ ಭಾಗದಲ್ಲೆಲ್ಲ ಬಯಲಾಟ ಪ್ರದರ್ಶನವನ್ನು ಕೂಡ ಕೆಲವೊಂದು ಸಾಕಷ್ಟು ವೇದಿಕೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಲ್ಲಿ ಅದ್ಭುತ, ಈಗಲೂ ಕೂಡ ಅವರ ಉತ್ಸಾಹ ನಮಗೆ ಈ ಯುವಕರಿಗೆ ಕೂಡ ನಾಚಬೇಕು. ಅವರ ಒಂದು ಉತ್ಸಾಹ ನೋಡಿ, ಆ ಒಂದು ಬಯಲಾಟದ ಆ ಒಂದು ಗೀಳು ಅವ್ರಿಗೆ ರಕ್ತಗತವಾಗಿ ಬಂದೆ. ಅವರೇನು ಅವ್ರ ಹಿನ್ನೆಲೆ ಏನಂದರೆ ಸುಮಾರು 10-12 ವರ್ಷಕ್ಕಿರಲಿಕ್ಕೆ ಅವರು ತಂದೆ ತಾಯಿ ತೀರ್ಕೊಂಡು ಹೋಗ್ತಾರೆ. ಆ ಒಂದು ಕಷ್ಟ ಕಾಲದಿಂದ ಕೂಡ ಈ ಕಲೆಯನ್ನು ಉಳಿಸ್ಬೇಕು ಅಂತಂದೇಳಿ ಅವ್ರಿಗೆ ಯಾರೋ ಒಬ್ಬರು ಪ್ರೇರೇಪಣೆ ನೀಡ್ತಾರೆ, ಇಲ್ಲಪ್ಪ ನೀನು ಚೆನ್ನಾಗಿ ಆಡ್ತೀಯ ಅಂತ. ಆವಾಗಲಿಂದ ಇಲ್ಲಿವರೆಗೂ ಸುಮಾರು 48 ಬಯಲಾಟ ಆಡಿದ್ದಾರೆ. ಎಲ್ಲ ಕಡೆ ತಮ್ಮ ಕಲಾ ಪ್ರದರ್ಶನ ಮಾಡಿದ್ದಾರೆ. ಆಕಾಶವಾಣಿ ಸಂದರ್ಶನ ಆಗಿದೆ ಹೊಸಪೇಟೆಯಿಂದ. ಅದೇ ರೀತಿ ಕೆಲವೊಂದು ಸ್ಥಳೀಯ ಸಂಸ್ಥೆಗಳು ಕೆಲವೊಂದು ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಮನ್ವಂತರ ತಂಡ ತೋರಣಗಲ್ನವರು ಕೂಡ ಕಲಾ ಕೇಸರಿ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸುಭಾಷ್ ಭರಣಿ ಸಾಂಸ್ಕೃತಿಕ ವೇದಿಕೆ ಬಳ್ಳಾರಿ ಅವರು ಕೂಡ ಅಂಗಳದಲ್ಲಿ ರಂಗ ಸನ್ಮಾನ ಅಂತಂದೇಳಿ ಹಿರಿಯ ಬಯಲಾಟ ಕಲಾವಿದರಿಗೆ ಕಲಾರತ್ನ ಅಂತ ಪ್ರಶಸ್ತಿ ನೀಡಿದ್ದಾರೆ. ಅದೇ ರೀತಿ ಬೈರ್ಗಾಮ್ ದಿನ್ನಿಯ ಕಾರಂತ ರಂಗಲೋಕದಿಂದ ಕಾರಂತ ರಂಗರತ್ನ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಗುರುಕುಲ ಕಲಾ ಪ್ರತಿಷ್ಠಾನ ಹೊಸಪೇಟೆಯವರು ಅವರು ಕೂಡ ಕನ್ನಡ ಕಲಾ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಿರುಗುಪ್ಪ ತಾಲೂಕು ಬೂದಗುಪ್ಪ ಗ್ರಾಮದ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಟ್ರಸ್ಟ್ ಶ್ರೀ ಸಾವುಕಾರ ವಿಶ್ವನಾಥ್ ಅವರು ಕೂಡ ಕನ್ನಡ ಕಲಾರತ್ನ ಪ್ರಶಸ್ತಿಯನ್ನು ಮೊನ್ನೆ ತಾನೇ 30ನೇ ತಾರೀಕು ನವೆಂಬರ್ ಬಳ್ಳಾರಿ ಜಿಲ್ಲೆ ದೊಡ್ಡನಗೌಡ ರಂಗಮಂದಿರದಲ್ಲಿ ಕೂಡ ಪ್ರಸಿದ್ಧಿ ಪಡೆದಿದೆ. ನಮ್ಮ ಸಂಡೂರಿನ ಪ್ರಭು ಸ್ವಾಮಿಗಳು ಕೂಡ ಅವರು ಕೂಡ ಭಾಳ ಅವರು ಬರೀ ಸ್ವಾಮಿಗಳು, ಅವರು ಕನ್ನಡ ಸ್ವಾಮಿಗಳು, ಸಂಸ್ಕೃತಿಯ ಸ್ವಾಮಿಗಳು, ಕಲೆಯ ಆರಾಧಕರು. ಅವರು ಕೂಡ ನಮ್ಮ ತಂದೆಯವರ ಈ ಒಂದು ದೀರ್ಘ ಕಾಲದ ಸೇವೆಯನ್ನು ಗುರುತಿಸಿ ಅದನ್ನು ಪರಿಗಣಿಸಿ ಅವರಿಗೆ ಬಸವ ಬೆಳಗು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಆ ಬಸವ ಬೆಳಗು ಪ್ರಶಸ್ತಿಯನ್ನು ಈ ತಿಂಗಳ 22ನೇ ತಾರೀಕು ರಾಣೆಬೆನ್ನೂರಿನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಪ್ರದಾನ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ. ನಮ್ಮ ತಂದೆಯವರನ್ನು ಗುರುತಿಸ್ತಕ್ಕಂಥ ಶ್ರೀ ಪ್ರಭು ಸ್ವಾಮಿಗಳಿಗೆ ನಾವು 2 ಕರಗಳನ್ನು ಜೋಡಿಸಿ ಅವರಿಗೆ ಹೃತ್ಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರಿಗೆ ನಾನು ಈ ಮೂಲಕ ಯಾರು ಗುರುತಿಸದೇ ಇರತಕ್ಕಂಥ ಒಂದು ಪ್ರತಿಭಾವಂತರನ್ನು ಗುರುತಿಸ್ತಕ್ಕಂಥ ಒಂದು ಇಚ್ಛಾಶಕ್ತಿ ಇದೆ, ಅವರಿಗೆ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸರ್ಕಾರಗಳು ಕೂಡ ಇಂಥ ಕಲಾವಿದರ ಬಗ್ಗೆ ಗಮನ ತಗೋಬೇಕು. ಈ ಒಂದು ಕಲಾವಂತ ಉಳಿಬೇಕು. ಇವತ್ತು ಈ ಕಲೆಯ ವಿಶೇಷ ಏನಂದರೆ ಇವತ್ತು ಹಳ್ಳಿ ಭಾಗದಲ್ಲಿ ಇದು ದೊಡ್ಡ ಮನೋರಂಜನೆ. ಇದು ಯಾಕೆ ಈ ಬಯಲಾಟ ಆಡಬೇಕಂದ್ರೆ ಊರಿನಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ಇರ್ತದೆ. ಎಲ್ಲರೂ ಕೂಡ ಅಣ್ಣ ಪ್ರೀತಿ ಅಭಿಮಾನ ಅನ್ಯೋನ್ಯವಾಗಿರೋಕ್ಕೆ ಇವೆಲ್ಲ ಒಂದು ಮೂಲ. ಇದು ಒಂದು ಕೂಡ ಒಂದು ಮಾಧ್ಯಮ ಇದ್ದಂಗೆ. ಅದೇ ರೀತಿ ಊರಿನಲ್ಲಿ ಈ ಥರ ಕಾರ್ಯಕ್ರಮಗಳಿದ್ರೆ ಊರಿನಿಗೆ ಕೂಡ ಒಂದು ಶೋಭೆ ಇರ್ತದೆ. ಈ ಕಲೆಯ ಪ್ರಕಾರ ಉಳಿಬೇಕು. ಈ ಮುಂದಿನ ಪೀಳಿಗೆ ಕೂಡ ಈ ಕಲೆಯನ್ನು ಕಲಿತು ಅವರು ಪ್ರೇರಣೆ ತಗೊಳ್ತಾರೆ ಅಂತಂದು ಹೇಳ್ತಾ ಈ ಒಂದು ಸರ್ಕಾರಗಳು ಇಂಥ ಕಲೆ ಬಗ್ಗೆ ವಿಶೇಷವಾಗಿ ಈಗ ಮೊನ್ನೆ ಬಳ್ಳಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಬಳ್ಳಾರಿ ಜಿಲ್ಲೆಯ ಮೂಲ ಕಲೆ ಬಯಲಾಟ ಬಳ್ಳಾರಿ ಜಿಲ್ಲೆಯವರನ್ನೇ ಗುರುತಿಸಲಿಲ್ಲ. ಕೂಡ ಬಳ್ಳಾರಿ ಜಿಲ್ಲೆಯ ಒಂದು ಮೂಲ ಒಂದು ಕಲೆಯಾದಂಥ ಬಯಲಾಟನ ಗುರುತಿಸಿಲ್ಲ. ಅದು ನಮಗೆ ಭಾಳ ಬೇಜಾರಿದೆ. ಮುಂದಿನ ದಿನಗಳಲ್ಲಿ ಇಂಥ ಕಲಾವಿದರನ್ನ ಗುರುತಿಸ್ತಕ್ಕಂಥ ಕಾರ್ಯ ಆಗಬೇಕು. ಎಲ್ಲ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಯವರು ಇಚ್ಛಾಶಕ್ತಿಯನ್ನು ತೋರಿಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಂಡ್ರಿ ಲಿಂಗಪ್ಪ ಅವರ ಬಯಲಾಟದ ಕುರಿತಾದ ತಮ್ಮ ಯಶೋಗಾಥೆ. ಇವರ ಒಂದು ಸುದೀರ್ಘ ಅವಧಿಗೆ ಅವರ ಕಲಾ ಸೇವೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಗುರುತಿಸುವ ಕೆಲಸವನ್ನು ಯಾವತ್ತೋ ಮಾಡಬೇಕಿತ್ತು ಅಂತ ನಮ್ಮ ಅನಿಸಿಕೆ. ಈ ರೀತಿಯಾಗಿ ಗುರುತಿಸೋದ್ರಿಂದ ಕಲಾವಿದರಲ್ಲಿ ತಮ್ಮ ಒಂದು ಸೇವೆಗೆ ಸಂಬಂಧಪಟ್ಟಂಥ ಗೌರವ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಕೂಡ ನಮ್ಮ ಒಂದು ಅಭಿಪ್ರಾಯವಾಗಿದೆ. ತಮ್ಮ ಒಂದು ಬದುಕಿನ ಅನುಭವದಲ್ಲಿ ಸಾಕಷ್ಟು ಜರ್ನಿಯನ್ನು ಸಹಿಸಿದ್ದಾಗ್ಯೂ ಕೂಡ ಸರ್ಕಾರವಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಅಥವಾ ಯಾವುದೇ ರೀತಿಯಿಂದ ಪ್ರಶಸ್ತಿಗಳನ್ನು ಅವರಿಗೆ ಕೊಡದೇ ಇರುವಂಥದ್ದು ಎಲ್ಲ ಒಂದು ಕಡೆ ನಮ್ಗೆ ಅನಿಸೋದು ಉತ್ತರ ಕರ್ನಾಟಕವನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಈ ಒಂದು ಬಯಲಾಟದ ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಪ್ರತಿ ವರ್ಷವೂ ಕೂಡ ಕಂಡು ಬರ್ತದೆ. ಇನ್ನು ಮುಂದಾದರೂ ಕೂಡ ಅವರನ್ನು ಗುರುತಿಸುವ ಕೆಲಸವಾಗಲಿ ಅದರ ಜೊತೆಗೆ ಸರ್ಕಾರ ಕೊಡಮಾಡುವಂತಹ ಸವಲತ್ತುಗಳನ್ನು ಕೂಡ ಕೊಡುವುದರ ಮೂಲಕ ಕಲಾವಿದರಿಗೆ ಸಹಕಾರಿಯಾಗಿ ನಿಲ್ಲಿ ಅನ್ನುವಂಥದ್ದು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಒಂದು ಕಳಕಳಿಯ ವಿನಂತಿಯಾಗಿದೆ.